ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟಂತ ದೇವರಿಗೂ ದೇವಸ್ಥಾನಕ್ಕೂ ವಂದನೆ ಸಲ್ಲಿಸ್ತೇನೆ. ಸಂತೋಷವಾಗಿದ್ದೀರಾ? ಒಂದು ವಾಕ್ಯ ಧ್ಯಾನಿಸೋಣ. ವಿಮೋಚನಾ ಕಾಂಡ 34ನೇ ಅಧ್ಯಾಯ 10ನೇ ವಾಕ್ಯ. ವಿಮೋಚನಾ ಕಾಂಡ 34ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ಕೇಳು, ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂತ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವುದು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ಜನರು ಯೆಹೋವನು ಮಾಡುವ ಮಹತ್ ಕಾರ್ಯಗಳನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ಆಮೆನ್. ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದ ದೇವರೇ ಕೊಟ್ಟಂಥ ಆಲೋಚನೆ ಸ್ತೋತ್ರ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸಿ ಸ್ವಾಮಿ. ಅದಕ್ಕಾಗಿ ಅಪ್ಪ ನನ್ನ ನಿನ್ನ ಹಸ್ತಕ್ಕೊಪ್ಪಿಸಿ ಕೊಟ್ಟು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಆಳ್ವಿಕೆ ಮಾಡಿ ನಿನ್ನ ಚಿತ್ತ ಅನುಸಾರ ನೀನು ಉಪಯೋಗಿಸಿ ಒಂದೊಂದು ಹೃದಯ ಅನುಗುಣವಾಗಿ ನೀನು ತಿಳಿದಿರುವ ದೇವರಾಗಿದ್ದ ರಾಜ. ಇದನ್ನು ನಿನ್ನ ನಾಮ ಮಹಿಮೆಯಾದರೆ ಸ್ವಾಮಿ. ನಿನ್ನ ಚಿತ್ತ ನೆರವೇರೆಂದು ನನ್ನನ್ನೇ ನಿನ್ನ ದೈವದ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತೇನೆ. ಯೇಸುವಿನ ಮೊದಲ ನಾಮದ ಪ್ರಾರ್ಥಿಸುತ್ತೇನೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಇಲ್ಲಿ ಮೋಶೆ ಸಂಗಡ ದೇವರು ಮಾತಾಡ್ತಿರುವಂಥ ವಿಷಯವಾಗಿದೆ. ಇದೇ ನಾನು ಇವತ್ತು ಇದೊಂದು ವಾಕ್ಯ ಆಳವಾಗಿ ಹೇಳ್ಬೇಕು ಅಂತ ಆಸೆ ಆಗ್ತದೆ. ಯಾಕಂದರೆ ನಿನ್ನೆ ರಾತ್ರಿಯಿಂದ ಇದೇ ವಾಕ್ಯ ನನಗೆ ತುಂಬ ಆಲೋಚನೆ ಬರ್ತಾ ಇದೆ. ಈ ಒಂದು ವಾಕ್ಯನ ಓದೋಣ. ಈ ಒಂದು ವಾಕ್ಯದಲ್ಲಿ ಒಂದು 4 ವಿಷಯ ಅಡಕವಾಗಿದೆ. ಇಲ್ಲೇದ್ರಾ? ಹಲ್ಲೆಲೂಯಾ. ಓದಿ. ಯೆಹೋವನು ಹೇಳಿದ್ದೆಂದರೆ ಏನೆಂದರೆ, ಒಂದು ಫಸ್ಟ್ ನಂಬರ್ 1 ಪಾಯಿಂಟು, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸಿದ್ದೇನೆ. ನಿಬಂಧನೆ ಅಂದ್ರೆ ಏನು? ಒಂದು ಆಜ್ಞೆ, ನಿಯಮ. ಅಲ್ಲೆಲ್ಲಿ ಎಲ್ಲೇದ್ರಾ? ದೇವರು ಆಜ್ಞೆ ಕೊಟ್ಟಿದ್ದಾರೆ. ಇನ್ನೊಂದು ನೀನು ನೆರೆಯನ್ನು ಪ್ರೀತಿಸಬೇಕು, ತಂದೆ ತಾಯಿನ ಸನ್ಮಾನಿಸಬೇಕು, 10 ಆಜ್ಞೆಗಳಿದೆ, ಹೌದಲ್ವಾ? ಅದೇ ಹಳೆ ಒಡಂಬಡಿಕೆಯಲ್ಲಾಗಿದೆ. ಯೇಸು ಸ್ವಾಮಿ ಬಂದ ಮೇಲೆ ನಾನೊಂದು ಆಜ್ಞೆ ನಿಮಗೆ ಕೊಟ್ಟಿದ್ದೇನೆ. ಅಲ್ಲೆಲ್ಲಿಯಾ? ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದ್ರೂ ಬೇಡಿಕೊಳ್ಳಿ ಅದು ನಿಮಗೆ ದೊರೆಯುವುದು. ಅಲ್ಲೆಲ್ಲಿಯಾ? ನಂಬರ್ 1 ದೇವರೊಂದು ಆಜ್ಞೆ ನಮಗೆ ಕೊಟ್ಟಿರುವಾಗ ಒಂದು ಕಷ್ಟ ಬರುತ್ತೆ. ಯಾಕಂದ್ರೆ ಒಂದು ಕಷ್ಟ, ಉದಾಹರಣೆಗೆ ಒಂದು ಮಗು ಹುಟ್ಟಿದ ತಕ್ಷಣ ನೋಡಿದ್ರ, ಒಂದು ಸಡನ್ನಾಗ ಮಗು ಮಾತಾಡಿಲ್ಲ ಅಂತ ಡಾಕ್ಟರ್ ಏನು ಮಾಡ್ತಾರೆ, ಮಗುನ ಉಲ್ಟಾ ಹಿಡ್ಕೊಂಡು ದಬ 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 ಅಂತ ಹೊಡಿತಾರೆ, ಹೌದಲ್ವಾ? ಅಲ್ಲಿ ತಾಯಿ ಇರ್ತಾರೆ. ಆ ತಾಯಿ ಮುಂದೆ ಹೊಡಿಬೇಕು. ತಾಯಿಗೆ ಎಷ್ಟು ನೋವಲ್ಲ, ಏನಪ್ಪ ಇಟ್ಟರು ಮಗು ಹಿಂಗೆ ಹೊಡಿತಾರೆ ಅಂತ ಎಷ್ಟು ದುಃಖ ಆಗುತ್ತಲ್ವಾ? ಹಾಕಿ ಕುಂಡಿ ಮೇಲೆ ಡಮ 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 ಅಂತ ಹೊಡಿತಾರೆ. ಅವಾಗ ಏನಕ್ಕೆ ಅಂತ ಉದಾಹರಣೆಗೆ ಜ್ಞಾನ ಒಂದು ವೈಜ್ಞಾನಿಕವಾಗಿ ನೋಡುವುದಾದರೆ, ಆ ಮಗು ಹೊಡೆದಾಗ ಆ ನೋವಲ್ಲಿ ರಿಯಾಕ್ಟ್ ಆಗಲಿಲ್ಲ ಅಂದರೆ ಆ ಮಗು ಸತ್ತೋಗಿದೆ ಅಂತ. ಆ ರಿಯಾಕ್ಟ್ ಅಂತ ಮಗು ಹತ್ಬಿಟ್ಟು ಮಗು ಬದುಕಿದೆ ಅಂತ. ಈ ಲೋಕದಲ್ಲಿ ಬರುವಂಥ ನೋವು ನಮ್ಮಲ್ಲಿ ಬರುವಾಗ ಆ ನೋವು, ಕಷ್ಟ, ದುಃಖ ಇವೆಲ್ಲವೂ ನಮ್ಮ ಜೊತೆ ಬರ್ತೀವಿ ಅಂದ್ರೆ ನಾವು ಇನ್ನೂ ಬದುಕಿದ್ದೀವಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೊಂದು ನಿಯಮಗಳು, ಆಜ್ಞೆಗಳು ಕೊಟ್ಟಿರ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮ ಉದಾಹರಣೆ ನಾವು ಅನ್ಕೊಬೋದು, ಏನಪ್ಪ ಲೋಕದೆಲ್ಲ ಜನಗಳು ಚೆನ್ನಾಗಿದ್ದಾರೆ, ಅವರು ಎಷ್ಟು ದಿನ ಅಭಿವೃದ್ಧಿ ಆಗ್ತಾರೆ, ನಾವು ಅಭಿವೃದ್ಧಿ ಆಗ್ತಿಲ್ಲ, ಕಷ್ಟದ ಮೇಲೆ ಕಷ್ಟ ಬರ್ತದೆ, ಹೋರಾಟ ಬರ್ತದೆ, ನಮಗೆ ಬರ್ಬೇಕು ಕಷ್ಟ. ಈ ರೀತಿ ಸಹಜವಾಗಿ ನಾವು ಮನುಷ್ಯರಾದವರು ಅದು ಅನ್ಕೊತೀವಿ, ಹೌದಲ್ವಾ? ಒಬ್ಬ ತಂದೆ ಆದನು 4 ಜನ ಮಕ್ಕಳು ಆಟ ಆಡ್ಬೇಕಾದ್ರೆ ಸ್ವಂತ ಮಗು ಸೇರಿ 4 ಜನ ಆಟ ಆಡ್ತಾ ಇರ್ತಾರೆ. ಆ ಮಕ್ಳು ಗಲಾಟೆ ಮಾಡಿದಾಗ ಬೇರೆಯವ್ರ ಮಕ್ಕಳೇ ಬಂದು ಗಲಾಟೆ ಮಾಡ್ಬೋದು. ತಂದೆ ಅದನ್ನು ಮಾಡ್ತಾರೆ, ಫಸ್ಟ್ ತನ್ನ ಮಗುಗೂ ಹೊಡೆದಿ ಬುದ್ಧಿ ಕಲಿಸ, ಬಾಯಿ ಕಡೆ ಅಂತ, ಹೌದಲ್ವಾ? ಅಲ್ಲಿ ಬೇರೆಯವ್ರ ಮಕ್ಳು ಇರ್ತಾರಲ್ಲಿ, ಹೌದಲ್ವಾ? ಅವ್ರ ಮಕ್ಳು ತಪ್ಪು ಮಾಡ್ರು ತನ್ನ ಮಕ್ಳಿಗೆ ಹೊಡೆದು ಶಿಕ್ಷೆ ಕೊಟ್ಟು ಈ ಥರ ಮಾಡಬೇಡ, ಸರಿ ಇಲ್ಲ, ಇದು ತಪ್ಪು ಅಂತ ಏನಕ್ಕೆ ಹೊಡೆದು ಶಿಕ್ಷೆ ಕೊಟ್ಟು, ಯಾಕಾಗಿ ಸ್ವಂತ ಮಗು, ಹೌದಲ್ವಾ? ಅದಕ್ಕೆ ಅದೇ ಪ್ರಕಾರ ಈ ಲೋಕ ದೇವರ ಮಕ್ಕಳಾಗಿರೋದು ನಮಗೆ ಶಿಕ್ಷೆ ಇದ್ದೇ ಇರ್ತದೆ. ಅಲ್ಲಲ್ಲಿಯ ದೇವರೊಂದು ಶಿಕ್ಷೆ ಕೊಡುವಾಗ, ದೇವರು ನಮಗೊಂದು ಪಾಠ ಕಲಿಸುವಾಗ ಮುಂದೆ ಏನೋ ಕಾರ್ಯ ನಡೀತಾ ಇದೆ. ಅಲ್ಲಲ್ಲಿಯ ಆ ವಾಕ್ಯ ಇನ್ನೊಂದು ನೆಕ್ಸ್ಟ್ ವಾಕ್ಯ ಓದಿ. ಕೇಳು, ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದವರಾದರೂ ನಡೆಯದಂತ ಆಮೆನ್, ಹಲ್ಲೆಲೂಯಾ. ಎಲ್ಲಿಯೂ ಯಾವ ಜನಾಂಗರು ನೋಡದಂತ ದೇವರು ಮಾಡುವಂತ ಮಹತ್ಕಾರ ಯಾರು? ನಿನ್ನ ಜನರು ನೋಡುವಂತೆ ಮಾಡ್ತಾರೆ. ಮೊದಲು ಪಾಯಿಂಟ್ ಯಾವುದು? ದೇವರ ನಿಬಂಧನೆ.
ಎರಡನೇ ಪಾಯಿಂಟು, ದೇವರ ಮಹತ್ಕಾರ್ಯಗಳನ್ನು ನಿನ್ನ ಜನರು ನೋಡುವಂತೆ ನಾನು ಮಾಡ್ತೇನೆ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಅಲ್ಲಿ ದೇವರ ಮಹತ್ಕಾರ್ಯ ರಜೆ ನೋಡುವಾಗ, ಉದಾಹರಣೆಗೆ ದೇವರು ನಾನು ಅವಾಗಲೇ ಏನು ಹೇಳಿದೆ, ದೇವರೊಂದು ನಮಗೊಂದು ನಿಯಮ ಕೊಟ್ಟಿರ್ತಾರೆ. ಆ ನಿಯಮ ಪ್ರಕಾರ ನಾವು ಜೀವಿಸಿದ್ರೆ ಮಾತ್ರ ದೇವರ ಮಹತ್ಕಾರ್ಯ ನಮ್ಮ ಜೀವಿತ ನೆರವೇರುತ್ತೆ. ಹೆಂಗೋ ನಾವು ಇಷ್ಟ ಪ್ರಕಾರ ಲೋಕದಲ್ಲಿ ಜೀವನ ಮಾಡ್ಕೊಂಡೋಗಿ ವಾರ ಪೂರ್ತಿ ಹೆಂಗೋ ಇದ್ದು ಭಾನುವಾರ ಬಂದು ಅಲ್ಲಲ್ಲಿ ಆಮೇಲೆ ಅಂದ್ಕೊಂಡು ಮಾತು ಪ್ರಾರ್ಥನೆ ಮಾಡಿ ದೇವ್ರು ಕೇಳ್ತಾರ? ಅಲ್ಲಲ್ಲಿಯಾ ಇಷ್ಟೊತ್ತು ಅಂಕಲ್ ಕೆಲವು ವಿಷಯಗಳು ಹೇಳಿದ್ರು. ದೇವರ ಆಲೋಚನೆ ಪ್ರಕಾರ, ದೇವರ ಚಿತ್ತ ಪ್ರಕಾರ ನಾವು ಜೀವಿಸ್ಬೇಕು ಅಂತ. ಲೋಕದಲ್ಲಿ ನಡೆಯುವ ಪ್ರಕಾರ, ದುರಾಚಾರಗಳ ಪ್ರಕಾರ ನಾವು ಜೀವಿಸಬಾರ್ದು. ಯಾಕಾಗಿ ಅಂದ್ರೆ ದೇವ್ರು ನನ್ನನ್ನು ನಿನ್ನನ್ನು ಲೋಕದ ಮಧ್ಯದಲ್ಲಿ, ಪಾಪಿಗಳ ಮಧ್ಯದಲ್ಲಿ ಪ್ರತ್ಯೇಕಿಸಿ ನನ್ನನ್ನು ಸ್ವಂತ ಮಕ್ಕಳಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಗೊಂದು ಆಜ್ಞೆಗಳಿದೆ. ಉದಾಹರಣೆ ನಾವು ಒಂದು ಮ್ಯಾಪು ಎಲ್ಲ ಹೋಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಆ ಮ್ಯಾಪ್ ಹಾಕೊಂಡು ಟ್ರ್ಯಾಕ್ ಪ್ರಕಾರ ಬ್ಲೂ ಕಲರ್ ತೋರಿಸೋದು ಹೋಗ್ತಾ ಇರ್ತೀವಿ. ಇಷ್ಟ ಪ್ರಕಾರ ಹೋಗ್ತಾ ಆ ಗಿಡ ಮರ ಎಲ್ಲರೂ ಹೆಂಗಂಗೆ ಹೋಗ್ತಾ ಒಂದು ಮ್ಯಾಪ್ ಟ್ರ್ಯಾಕ್ ನಮ್ಗೆ ಕೊಟ್ಟಿದ್ದಾರೆ. ದೇವ್ರು ನಮ್ಗೆ ಒಂದು ಆಲೋಚನೆ ಕೊಟ್ಟಿದ್ದಾರೆ. ನಿನ್ನ ಜೀವಿತದಲ್ಲಿ ಈ ಥರ ಕಾರ್ಯಗಳಿದೆ, ನಿನ್ನ ಜೀವಿತದಲ್ಲಿ ಹಿಂಗಿದೆ ಅಂತ ದೇವ್ರು ಏನ್ ಮಾಡಿ ನಾವು ಅನ್ಕೊಂಡೆ, ದೇವರೇ ಈ ಥರ ಕಷ್ಟಗಳು ಬರ್ತಾ ಹೋರಾಟ ಹೋರಾಟ ಕಷ್ಟ ಇವೆಲ್ಲ ಬರ್ತಾ ದೇವರು ಸ್ತೋತ್ರ ಮಾಡು. ದೇವರ ಭಯಂಕರವಾದದ್ದು ಮಾಡುವಂತ ಕಾರ್ಯ ಹತ್ರ ಬರ್ತಾ ಇದೆ. ಅಲ್ಲಲ್ಲಿಯಾ ನಾವು ಅನ್ಕೋಬಹುದು, ನಾವು ಅಂದ್ರೆ ದೇವ್ರೇ ಏನಪ್ಪ ಹಿಂಗೆ ಏನಪ್ಪ, ದೇವರು ನಿನ್ನ ನಿಬಂಧನೆ ಮೊದಲು ನಮ್ಮ ಜೀವಿತದಲ್ಲಿ ದೇವರ ಆಜ್ಞೆಗಳು, ಒಂದು ನಿಬಂಧನೆಗಳು ನಾವು ಪ್ರವೇಶ ಕೊಡ್ತಾ ಇದೀವಿ ಅಂದ್ರೆ ದೇವ್ರ ಕಾರ್ಯ ಹತ್ರ ಬರ್ತಾ ಇದೆ. ಅಲ್ಲಲ್ಲಿಯಾ ನಿನ್ನ ದೇವರ ಮಹತ್ ಕಾರ್ಯಗಳು ಯಾರು? ನಿನ್ನ ಜನರು ಯಾರು? ನಾವು ಉದಾಹರಣೆಗೆ ದೇವ್ರನ್ನ ಆರಿಸಿಕೊಂಡಿರ್ತೀವಿ. ಸ್ವಂತ ನಮ್ಮ ಅಣ್ಣ ತಮ್ಮದಿರ್ಬೋದು, ಬಂಧು ಮಿತ್ರರು, ನಿನ್ನ ಜನರು ನೋಡುವಂತ ದೇವ್ರ ಮಾತುಕತೆ ಮಾಡ್ತಾರೆ. ಅಲ್ಲಲ್ಲಿಯಾ ನೀನು ದೇವ್ರ ಸನ್ನಿಧಿಗೆ ಬರ್ತಾ ಇದೀನಿ, ದೇವ್ರ ಹತ್ರ ನೀನು ಬಿಟ್ಕೊಡಕ್ ಆಗಲ್ಲ ಅವರು. ಅಲ್ಲಲ್ಲಿಯಾ ಏನ್ ಯಾವಾಗ ನೀನು ಪ್ರಾರ್ಥನೆ ಮಾಡ್ತಾ ನೀನು ಪ್ರಾರ್ಥನೆ ಕೇಳ್ತಾ ಇದ್ರಾ? ಬೇರೆ ಎಲ್ಲೂ ಇಲ್ಲ, ಸ್ವಂತದವರೇ ನಿನ್ನ ಒಡ ಹುಟ್ಟಿದವರು ನಿನ್ನನ್ನು ಹೀಯಾಳಿಸ್ತಾ ಇರ್ಬೋದು. ಅಲ್ಲಲ್ಲಿ ದೇವರ ಮಕ್ಕಳೇ, ದೇವರ ಆಜ್ಞೆ ಅನುಸಾರವಾಗಿ ದೇವರ ನಿಬಂಧನೆ ನಿನ್ನ ಜೀವಿತದಲ್ಲಿ ಇರುವುದೇ ಆದರೆ ಇದ್ರೆ ದೇವರು ಅಲ್ಲಿ ಹೇಳ್ತಾ ಇರುವ ವಾಕ್ಯ ಎಂದು ದೇವರ ಮಹತ್ ಕಾರ್ಯಗಳು ನಿನ್ನ ಸ್ವಂತ ಜನರು ಮಾಡುವಂತೆ ದೇವರು ನೋಡುವಂತೆ. ಅಲ್ಲಲ್ಲಿಯಾ ದೇವರು ಮಾಡುವಂತ ಮಹತ್ ಕಾರ್ಯಗಳು ಭಯಂಕರವಾದದ್ದು. ಅಲ್ಲಲ್ಲಿಯಾ ಆ ಒಂದು ದೇವರು ಮಾಡುವಂತ ಭಯಂಕರವಾದ ಮಹತ್ ಕಾರ್ಯ ನಿನ್ನ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ದೇವರ ಕಾರ್ಯ ಅಲ್ಲಿ ನೆರವೇರ್ತಾ ಇದೆ, ದೇವರ ಕಾರ್ಯ ಹತ್ರ ಬರ್ತಾ ಇದೆ. ಅದಕ್ಕಾಗಿ ದೇವರು ಮೊದಲು ಹೇಳಿದ್ರು, ನಾನು ನಿನಗೊಂದು ನಿಬಂಧನೆಗಳನ್ನು ಕೊಟ್ಟಿದ್ದೇನೆ. ಆ ನಿಬಂಧನೆ, ಆ ಒಂದು ಆಜ್ಞೆ, ಆ ಒಂದು ನೋವು, ಆ ದುಃಖ ಇದ್ರೆ ಮಾತ್ರ ನಮ್ಗೊಂದು ಪರಿಸ್ಥಿತಿ ವೆಂಡ್ರ ಸಾಧ್ಯ. ಅಲ್ಲಲ್ಲಿಯಾ ನಮ್ಗೊಂದು ನಿಬಂಧನೆ, ಒಂದು ನೋವು ಇಲ್ಲ ಅಂದ್ರೆ ಆ ಮನುಷ್ಯ ಈ ಲೋಕದಲ್ಲಿ ನಾವು ಸಹಜ ಆ ಮನುಷ್ಯ ಇದ್ದ ಸತ್ತಂಗೆ. ಒಬ್ಬ ನೋವು, ಸಂತೋಷ, ಸುಖ, ದುಃಖ ಎಲ್ಲ ಇರ್ಬೇಕು. ಎಲ್ಲ ಚೆನ್ನಾಗಿದೆ ಅಂದ್ರೆ ಅವ್ನು ನೋವು ಇಲ್ಲ ಅಂದ್ರೆ ಅವ್ನಿಗೆ ಹೆಂಗೆ ಆ ಮನುಷ್ಯ ಹುಟ್ಟಿದ್ದು ಒಂದು ಪ್ರಯೋಜನ ಇಲ್ಲ. ಅಲ್ಲಲ್ಲಿಯಾ ಈ ಲೋಕದಲ್ಲಿ ಕಷ್ಟಗಳು, ಸಂಕಟಗಳು ಎಲ್ಲ ಉಂಟು. ನೀವು ಧೈರ್ಯದಿಂದ್ರಿ ನಾನು ಈ ಲೋಕನ ಜಯಿಸಿದ್ದೆ ಅಂತ ಯೇಸಪ್ಪ ಹೇಳಿದರೆ. ಆದ್ರೆ ನಾನು ನಿಬಂಧನೆ ಕೊಟ್ಟಿದ್ದೇನೆ. ಆ ನಿಬಂಧನೆ ನಾವು ಕೊಟ್ಟಿರುವಾಗ ನಮ್ಮನ್ನು ದೇವರು ಶಿಕ್ಷಿಸ್ತಾರೆ. ಕೆಲವು ವಿಷಯಗಳನ್ನು ಶಿಕ್ಷಿಸ್ತಾರೆ. ಬಂಧು ಮಿತ್ರ ನೋವಾಗುವಾಗ ಮಾತಾಡ್ತಾರೆ. ಅಲ್ಲಲ್ಲಿಯಾ ಅದ್ರ ಮಧ್ಯೆ ನೀನು ದೇವ್ರನ್ನ ನೋಡು, ಅದ್ರ ಮಧ್ಯೆ ನೀನು ದೇವ್ರನ್ನ ನೋಡು. ನಾವು ಈ ಲೋಕದಲ್ಲಿ ಏನ್ ಮಾಡ್ತಾ, ಈ ದಿನದಲ್ಲಿ ನಾವು ಬರುವಂತ ಕಷ್ಟಗಳನ್ನ ನೋಡ್ತಾ ಇದ್ದೀವಿ. ಮನೇಲಿ ಯಾವುದೋ ಒಂದು ಸಾಂಪತ್ಯ ವಿಷಯ ಕಷ್ಟ ಇರ್ಬೋದು, ಅಥವಾ ಕುಟುಂಬದ ಕಷ್ಟ ಇರ್ಬೋದು, ಅಥವಾ ಮಕ್ಕಳ ವಿಷಯ ಇರ್ಬೋದು, ಆರೋಗ್ಯದ ವಿಷಯದ ಪ್ರಾರ್ಥನೆ ಮೊರೆಯಿಟ್ಟಿರೋ ವಿಷಯ ಇರ್ಬೋದು. ಅದ್ರ ಏನ್ ಮಾಡ್ತೀವಿ ನಾವು ಮಾನಸಿಕವಾಗಿ, ದೇವರೇ ನಾನು ಹಿಂಗ್ ಮಾಡ್ತಾನೆ, ಏನಾಗ್ತಿಲ್ಲ, ಬಿಡುಗಡೆ ಸಿಗ್ತಲ್ಲ, ದೇವರು ಈ ತರ ಮಾಡ್ತಾನೆ, ಒಂದು ಅಭಿವೃದ್ಧಿ ಆಗ್ತಿಲ್ಲ. ನಾವು ಮಾನಸಿಕವಾಗಿ ನೋಡ್ತೀವಿ ಹೊತ್ತು ಅದ್ರ ಮೊದಲು ದೇವ್ರನ್ನ ನೋಡ್ತಾ ಇಲ್ಲ. ಇದು ಮುಖ್ಯವಾಗಿ ಮೊದಲು ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯ ಆಗ್ಬೇಕು ಅಂದ್ರೆ ಅದು ಏನೇ ವಿಷಯ ಆದ್ರೂ ಮೊದಲು ದೇವರ ಕಷ್ಟಕ್ಕೆ ಒಪ್ಪಿಸ್ಬೇಕು. ಆಗ ಆತನ ಕಾರ್ಯ ಮಾಡುವಂತನಾಗಿದ್ದಾನೆ. ಅಲ್ಲಲ್ಲಿಯಾ ನಾವು ದೇವರ ಕಷ್ಟಕ್ಕೆ ಒಪ್ಪಿಸುವುದೇ ಆದ್ರೆ, ಅಲ್ಲಲ್ಲಿಯಾ ದೇವರ ಭಯಂಕರವಾದ ಮಹತ್ ಕಾರ್ಯಗಳು ನಿನ್ನ ಜನರು ನೋಡುವಂತೆ ನಾನು ಮಾಡ್ತೇನೆ. ಇವತ್ತು ಯಾರ್ಯಾರು ನಿನ್ಗೆ ಅಪಮಾನ ಪಡಿಸ್ತಾರೆ, ಯಾರ್ಯಾರು ನಿನ್ನ ಕಣ್ಣೀರು ಹಾಕ್ಸ್ತಾರೆ, ಯಾರ್ಯಾರು ದುಃಖ ಪಡಿಸ್ತಾರೆ, ರಂಗನ ಮಾಡಿ ನಾಶ ಆಗ್ಬೇಕು ಅಂತ ಕಾಯ್ತಾರೆ ಸ್ವಂತದವರು, ಅವರ ಮಧ್ಯದಲ್ಲಿ ನೀವು ತಲೆ ಎತ್ತುವಾಗಿ ದೇವರು ಮಾರ್ಪಡಿಸ್ತಾ ಇದ್ದಾರೆ. ಯಾಕಂದ್ರೆ ದೇವರ ಮಹತ್ ಕಾರ್ಯದ ಶಕ್ತಿ ನಿನ್ನ ಜೀವಿತದಲ್ಲಿ ಎಂಟರ್ ಆಗ್ತದೆ. ಅದಕ್ಕಾಗಿ ಮೊದಲನೇ ಆಜ್ಞೆ ಏನು? ಅಲ್ಲಲ್ಲಿಯಾ ನಾನು ನಿಬಂಧನೆಗಳನ್ನು ಸ್ಥಾಪಿಸಿದ್ದೇನೆ. ದೇವರು ನಮಗೊಂದು ಚೌಕಟ್ಟಿಟ್ಟಿದ್ದಾರೆ, ದೇವರು ನಮಗೊಂದು ಆಜ್ಞೆಗಳು ಕೊಟ್ಟಿದ್ದಾರೆ. ನಿನ್ನಂತೆ ನಿನ್ನ ನೆರೆಯವ್ರನ್ನು ಪ್ರೀತಿಸುವಂತ ಎಷ್ಟು ಜನ ನಾವು ಪ್ರೀತಿ ಮಾಡ್ತೇವೆ, ಎಷ್ಟು ಜನ ಪ್ರೀತಿ ಮಾಡ್ತೇವೆ. ಇವತ್ತು ಚೆನ್ನಾಗಿ ಹೇಳ್ತಾರೆ, ಸಮಯ ಬಂದಾಗ ನಾವೇನ್ ಮಾಡ್ತೀವಿ,
ಮಾತಾಡ್ಬಿಡ್ತೀವಿ. ಮನುಷ್ಯರಿಗೂ ಸಹಜವಾದ ಗುಣ. ಇವತ್ತು ಚೆನ್ನಾಗಿ ನಾವು ನೋಡ್ತಾ ಇರ್ತೀವಿ, ನಾಳೆ ದಿನ ಅವ್ರಿಂದ ನಮಗೆ ದುಃಖ ಆಯಿತು ಅಂದರೆ ದುಡುಕಿ ಮಾತಾಡ್ತೀವಿ. ಏನೇ ಕಾರ್ಯ ಆದರೂ ಮೊದಲು ನಾವು ದೇವ್ರ ಕಷ್ಟಕ್ಕೆ ಒಪ್ಪಿಸ್ಬೇಕು. ದೇವರೇ, ನನ್ನ ಜೀವಿತದಲ್ಲಿ ಈ ಥರ ಹಿಂಗಾಗಿದೆ, ನಾನು ದುಡುಕಿ ಮಾತಾಡಿದ್ರೆ ನನ್ನ ಕ್ಷಮಿಸು ಸ್ವಾಮಿ. ನಿನ್ನ ಚಿಂತೆ ಬರಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ ದೇವ್ರು ಹೇಳಿರುವಾಗ ನಾವೇನ್ ಮಾಡ್ತೀವಿ, ಬರುವಂತ ಕಷ್ಟಗಳ ಪರಿಹಾರ ನಾವೇ ಹುಡ್ಕೊಳ್ತೀವಿ. ಅವಾಗ ಏನಾಗ್ತದೆ, ಆ ಒಂದು ಪ್ರತಿಫಲ ಸಿಕ್ಕಲ್ಲ. ಅವಾಗ ದೇವ್ರ ಹೋಗ್ತಾರೆ, ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಚರ್ಚಿಗೆ ಬರ್ತಾ ಇದ್ದೀನಿ, ನಮ್ಗೆ ಯಾಕೆ ಅಭಿವೃದ್ಧಿ ಇಲ್ಲ? ಪ್ರಾರ್ಥನೆ ಶುಕ್ರವಾರ ಪ್ರಾರ್ಥನೆ ಅಟೆಂಡ್ ಮಾಡ್ತೀನಿ, ಭಾನುವಾರ ಪ್ರಾರ್ಥನೆ ಅಟೆಂಡ್ ಮಾಡ್ತೀನಿ, ಭೂವಸ ಪ್ರಾರ್ಥನೆ ಅಟೆಂಡ್ ಮಾಡ್ತೀನಿ, ಯಾಕೆ ಬಿಡುಗಡೆ ಇಲ್ಲ? ಯಾಕಂದ್ರೆ ನಾವು ಮಾನಸಿಕವಾಗಿ ಹೋಗ್ತಾ ಇದ್ದೀವಿ. ಮಾನಸಿಕವಾಗಿ ಹೋಗುವ ದೇವ್ರ ಕಾರ್ಯ ಮಾಡಲ್ಲ. ನಾವು ದೇವರು ನಮ್ಮ ಸಂಗಡ ಇರುವಾಗ, ಅಲ್ಲೆಲಿಯಾ ಅಲ್ಲೆಲಿಯಾ, ಇಸ್ರಾಯೇಲರು ಹೋಗುವಾಗ ಹಗಲಿನಲ್ಲಿ ಮೇಘಸ್ತಂಭ, ಇರುಳಲ್ಲಿ ಅಗ್ನಿಸ್ತಂಭ ಆಗಿ ದೇವರ ಮುಂದೆ ಇದ್ರು. ಶತ್ರುವಾದನ್ನು ಬೀಳಿಸ್ಬೇಕು ಬಂದಾಗ ಶತ್ರುಗೆ ಅದು ಭಯ. ಏನಪ್ಪ, ಹಗಲಿನಲ್ಲಿ ಮೇಘಸ್ತಂಭ ಹಿಂಗಿದ್ರೆ, ಇರುಳಿನಲ್ಲಿ ಅಗ್ನಿಸ್ತಂಭ ಅವ್ರ ಹಿಂದೆ ಹಿಂಗ್ ಬರ್ತಾ ಇದೆ. ಅವಾಗ ಶತ್ರುಗೆ ಭಯ. ನಿನ್ನ ಕಂಡ್ರೆ ಶತ್ರು ಭಯ ಬೀಳ್ಬೇಕು ಹೊರತು ಭಯ ಶತ್ರು ನೋಡಿ ನೀನ್ ಭಯ ಬೀಳೋದಲ್ಲ. ಅಲ್ಲೆಲಿಯಾ, ಯಾಕಾಗಿ ಈ ಲೋಕದಲ್ಲಿರುವಂತ ನಮ್ಮಲ್ಲಿರುವ ಸರ್ವಶಕ್ತ ದೇವರಾಗಿದ್ದಾನೆ. ಅಲ್ಲೆಲಿಯಾ, ಅಶ್ವಬಲ ಯುದ್ಧಕ್ಕೆ ಸನ್ನದ್ಧವಾದ್ರೂ ಜಯವು ಯೆಹೋವನೇ. ನಮ್ಗೆ ಆ ಒಂದು ತೀರ್ಮಾನ ನಮ್ಗೆ ಇರ್ಬೇಕು. ಯಾಕಂದ್ರೆ ದೇವರು ನಮ್ಮ ಸಂಗಡ ಇದ್ದಾರೆ. ಅದೆಂತ ಪರಿಸ್ಥಿತಿ ಬರ್ಬೋದು, ಎಂತ ನೋವು ಬರ್ಬೋದು, ಎಂತ ಕಷ್ಟ ಬರ್ಬೋದು, ಅದ್ರ ಮೊದಲು ಅದು ಹೋಗುವಾಗ ದೇವ್ರನ್ನ ನಡೆಸ್ತಾನೆ. ಅಲ್ಲೆಲಿಯಾ, ಅದಕ್ಕಾಗಿ ಮೊದಲು ದೇವರ ನಿಬಂಧನೆ ನಾ ಸಂಗಡ ಇದೆ. ಆ ನಿಬಂಧನೆಯಲ್ಲಿ ಒಂದು ಕಷ್ಟಗಳು ಬರ್ತವೆ, ದುಃಖ ಬರುತ್ತೆ, ಅಪಮಾನ ಬರ್ತವೆ, ವೇದನೆ ಬರುತ್ತೆ, ಕಣ್ಣೀರು ಬರುತ್ತೆ. ಕಂಗೆಡಬಾರ್ದು. ಕಂಗೆಡದ್ ಬೇಕಿಲ್ಲ. ನೀನ್ ಕಂಗೆಡ್ರೆ ನಾನಿನ್ನು ಕಂಗೆಡಿಸುತ್ತೇನೆ. ಅಲ್ಲೆಲಿಯಾ, ಈ ವಾಕ್ಯ ಓದುವಾಗ ದೀಪಕ್ಕೆ ಹೋಗುವಾಗ ಎಷ್ಟು ಆಳದಲ್ಲಿದೆ ಅಂದ್ರೆ, ನಾನು ನಿಮ್ಗೊಂದು ನಿಬಂಧನೆಯನ್ನು ಸ್ಥಾಪಿಸಿದ್ದೇನೆ ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದವರು ನಡೆಯದಂತ ಮಹತ್ ಕಾರ್ಯ ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ದೇವರ ಮಹತ್ ಕಾರ್ಯ, ದೇವರ ಭಯಂಕರವಾದ ಮಹತ್ ಕಾರ್ಯ ನಿನ್ನ ಜೀವಿತದಲ್ಲಿ ನಡೆಸ್ತಾ ಇದ್ರೆ ಅಂದ್ರೆ, ಇದೇವರೆಗೂ ನಿನ್ನ ಜೀವಿತದಲ್ಲಿ ಶತ್ರುವನ್ನು ಹಿಡ್ಕೊಂಡು ಅವನು ಪಾರಂಪರಿಕ ಶಕ್ತಿ ಹೋರಾಡುವಾಗ ಆತರ ಮಾತುಗಳಲ್ಲಿ ಭಯಂಕರವಾದ ದೇವರ ಶಕ್ತಿ ಚಲಿಸ್ತಾ ಇದೆ. ಪಾರಂಪರಿಕ ಶಕ್ತಿ ನಿಮ್ಗೆ ಹಿಡಿದಿರ್ಬೋದು, ಯಾವುದೇ ಹೋರಾಟ ನಿಮ್ಗೆ ಹಿಡಿದಿಟ್ಟಿರ್ಬೋದು. ದೇವರ ಭಯಂಕರವಾದ ಶಕ್ತಿ ನಿನ್ನ ಜೀವಿತದಲ್ಲಿ ಹಿಡಿದು ಬರುವಾಗ ಯಾರು ನಿನ್ನ ಬೆಳಿಬಾರ್ದು, ಯಾರು ನಿನ್ನ ಅಭಿವೃದ್ಧಿ ಆಗ್ಬಾರ್ದು ಅಂತ ನೋಡ್ತಾರೋ ಅವರ ಜನರ ಮಧ್ಯದಲ್ಲಿ ದೇವರ ಮಹಿಮೆಯಾದ ಶಕ್ತಿ ಚಲಿಸ್ತದೆ. ಅಲ್ಲಿ ಏನಂತ ಬರ್ತಿದೆ, ದೇವರ ಮಾತ್ಕಾರದ ಶಕ್ತಿ ನಿನ್ನ ಜನರು ನೋಡುವಂತೆ ಮಾಡ್ತಾನೆ. ಇವತ್ತು ಯಾರು ನಾವು ಅನ್ಕೋಬಹುದು, ದೇವರ ಸನ್ನಿಧಿ ಬಂದಿದ್ದೇವೆ, ಪ್ರಾರ್ಥನೆ ಮಾಡ್ತಾ ಸರೋಯ್ತು, ನೀನು ಪ್ರಾರ್ಥನೆ ಮಾಡ್ತಿರ್ಬೋದು, ಪಾರಂಪರಿಕ ಶಕ್ತಿ ಎಲ್ಲೋ ಹಿಂಬಾಲಿಸಿ ಬರ್ತಾ ಇದೆ. ಒಂದು ಸ್ತ್ರೀ ಶಕ್ತಿ ಹಿಂಬಾಲಿಸಿ ಬರ್ತಾ ಇರ್ಬೋದು. ನೀನು ನಂಬಿಕೆಯಿಂದ ಗದರಿಸು. ಈ ಲೋಕದಲ್ಲಿ ದೇವರಾಗಿದ್ದಾನೆ. ದೇವರು ಇದ್ದಾರೆ. ಯೋಹಾನ 15:7 ವಾಕ್ಯ, ಯೋಹಾನ ಸುವಾರ್ತೆ 15:7 ವಾಕ್ಯ. ಈ ವಾಕ್ಯ ಇಲ್ಲೇ ಬಿಡ್ರಿ, ಇಲ್ಲೇ ಇರಲಿ, ಅದು ಮಾತ್ರ ತೆಗೆದೋದಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಆಮೆನ್. ದೇವರು ಇಷ್ಟಪಡೋದು ಯಾವ ತರ ಅಂದ್ರೆ, ತನ್ನ ಮಕ್ಕಳಾಗಿ ನಮ್ಮನ್ನು ಆರಿಸ್ಕೊಳ್ಳುವಾಗ ಇಲ್ಲದ್ರ ನಾನು ಏನ್ ಮಾಡ್ತೀನೋ ನನ್ನ ಮಕ್ಕಳು ಅದನ್ನ ಮಾಡಬೇಕು. ಅಲ್ಲೆಲಿಯಾ, ನಾನು ಈ ಲೋಕದಲ್ಲಿ ಜೀವಿಸುವಾಗ ಕಷ್ಟಗಳನ್ನ ಫೇಸ್ ಮಾಡಿದೆ, ನನ್ನ ಮಕ್ಕಳು ಫೇಸ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಸಂಗಡ ನಾನಿದ್ದೇನೆ. ಸ್ವಾಮಿ, ನಾನು ಹೋಗುವಾಗ ನಿಮ್ಮದು ಸತ್ಯದ ಆತ್ಮ ಕಳಿಸಿಕೊಡುತ್ತೇನೆ, ಅವನ ಸತ್ಯಕ್ಕೆ ತಕ್ಕಾಗಿ ನಿಮ್ಮನ್ನು ನಡೆಸ್ತಾನೆ. ಅಲ್ಲೆಲಿಯಾ, ಪವಿತ್ರ ಆತ್ಮ ನಿನ್ನ ಸಂಗಡ ಇದೆ. ದೇವರಾತ್ಮ ನಿನ್ನ ಸಂಗಡ ಇರುವಾಗ ನಿನಗೆ ಕಳವಳ ಬೇಡ, ನಿನಗೆ ಚಿಂತೆ ಬೇಡ, ಕಣ್ಣೀರು ಬೇಡ, ಹೋರಾಟ ನೀನು ನೋಡಿ ಎದುರ್ಕೋಬೇಕು. ನಾವು ಅದನ್ನು ನಾವು ಎದುರ್ಕೊಬಾರ್ದು. ಇವತ್ತು ದೇವರ ನಿಬಂಧನೆ ನೀನು ಎಂಟರ್ ಆಗಿದ್ದೀಯಾ. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದ್ರೂ ಬೇಡಿಕೊಳ್ಳಿರಿ, ಅದು ನಿಮ್ಗೆ ದೊರೆಯುವುದು. ಅಲ್ಲೆಲಿಯಾ, ಒಂದು ಸತ್ಯವನ್ನು ನೋಡುವುದಾದ್ರೆ ಒಂದು 2 ರೀತಿಯಲ್ಲಿ ಈ ಲೋಕದಲ್ಲಿ ಬರುತ್ತೆ. ಒಂದು ಉದಾಹರಣೆಗೆ ಒಂದು ಕ್ಯಾನ್ಸರ್ ಇರ್ಬೋದು, ಅಥವಾ ಒಂದು ಅನಾರೋಗ್ಯ ಇರ್ಬೋದು, ನಮ್ಮನ್ನ ಸಾಯಿಸ್ಬೇಕು ಅಂತ ಬರುತ್ತೆ. ಅಲ್ಲೆಲಿಯಾ, ಇಲ್ಲೇ ಇದ್ರ ಒಂದು ಅನಾರೋಗ್ಯ ಒಬ್ಬ ವ್ಯಕ್ತಿನ ಸಾಯಿಸ್ಬೇಕು ಅಂತ ಬರುವುದಾದ್ರೆ ನಿನ್ನಲ್ಲಿರುವ ದೇವರಾತ್ಮ ಶಕ್ತಿ ಅನಾರೋಗ್ಯ ಜಯಿಸುತ್ತೆ. ಅನಾರೋಗ್ಯ ಸಾಯುವಾಗ ನಿನ್ನಲ್ಲಿರುವ ಪವಿತ್ರಾತ್ಮ ಶಕ್ತಿ ಜಯಿಸುತ್ತೆ.
ಆ ಒಂದು ನೋವು ಏನುತ್ತೋ ನಿಮ್ಗೆ ಉದಾಹರಣೆಗೆ ಮಗು ಡೆಲಿವರಿ ಆಗ್ಬೇಕು ಎಲ್ಲರಿಗೂ ಗೊತ್ತಿರುತ್ತೆ. ಆ ಮಗು ಡೆಲಿವರಿ ಆಗ್ಬೇಕಾದ್ರೆ ಆ ನೋವು ಎಂಥದ್ದು ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಸತ್ತೋಗಿ ಬದುಕೋದ್ರೆ ಆಗುತ್ತೆ. ಅವಾಗ ನಾನು ಸತ್ತೋರು ಸಾಕಪ್ಪ ನೋವು, ಅಯ್ಯೋ ನೋವು 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 ಅಂತ. ಆ ನೋವು ಮಗು ಆದ್ಮೇಲೆ ಆ ಮಗು ಮುಖ ನೋಡ್ಬೇಕಾರೆ ಆ ನೋವೆಲ್ಲ ಹೊರಟೋಗುತ್ತೆ. ಅಲ್ಲಲ್ಯಾ, ಹೌದಲ್ವಾ? ನಿಮ್ಗೆಲ್ಲ ಸಹಜವಾಗಿ ಗೊತ್ತಿರುತ್ತೆ. ಅದೇ ಪ್ರಕಾರ ದೇವ್ರು ನಮ್ಮನ್ನ ಕರೆದಿರುವಾಗ ಈ ಲೋಕದಲ್ಲಿ ಒಂದು ಎಂತ ನೋವು ನಿನ್ನ ಸಾಯಿಸೋ ಪರಿಸ್ಥಿತಿ ಶತ್ರುವನ್ನು ತಗೊಂಡೋಗ್ತಾನೆ. ನೀನು ದೇವರ ಮುಖ ನೋಡುವಾಗ ಆ ಶತ್ರು ಎದುರು ನಡಗಬೇಕು. ಅಲ್ಲೇಲಿಯಾ, ಅನಾರೋಗ್ಯ ನಿನ್ನ ಸಾಯಿಸ್ಬೇಕು ಅಂತ ಬರ್ಬೋದು, ಅನಾರೋಗ್ಯ ನಿನ್ನ ನಾಶ ಮಾಡ್ಬೇಕು ಅಂತ ಬರ್ಬೋದು. ಅಲ್ಲೇಲಿಯಾ, ಅಲ್ಲೇಲಿಯಾ, ದೇವರಾತ್ಮನ ಪರಲೋಕದ ಶಕ್ತಿ ನಿನ್ನಲ್ಲಿ ಇರುವಾಗ ಅನಾರೋಗ್ಯಕ್ಕೊಂದು ಭಯ. ನಾನು ಕುಟುಂಬಕ್ಕೆ ಹೋಗೋಣ ಅನ್ಕೊಂಡು ಬಂದೆ, ಸೈತಾನನು ಸಿಂಹದೋ ಪ್ರಾಜಲ್ಲಿ ಯಾರನ್ನು ನುಂಗಲಿತ್ತ ಬೀದಿ ಬೀದಿ ಹೊಂಚಾಕೊಂಡು ಕಾಯ್ತಾ ಇರ್ತಾನೆ. ಎಲ್ಲಿ ಕುಟುಂಬದಲ್ಲಿ ಬಿರುಕಿರುತ್ತೋ ಆ ಕುಟುಂಬ ಶತ್ರುವಾದನ ಮಾಡ್ತಾನೆ. ಇವತ್ತು ಕುಟುಂಬದಲ್ಲಿ ಸಮಾಧಾನ ಇಲ್ವಾ? ಕುಟುಂಬದ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಐಕ್ಯತೆ ಇಲ್ಲ, ಅದನ್ನ ನಾವು ಇವತ್ತು ಸರಿ ಮಾಡ್ಕೊಳ್ಳೋಣ. ಅಲ್ಲೇಲಿಯಾ, ಇವತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ಗಲಾಟೆ ಇರ್ಬೋದು, ಏನೇ ಮನಸ್ತಾಪ ಇರ್ಬೋದು, ಸಭೆ ಮುಗಿಸಿ ಹೋಗುವಾಗ ಒಂದು ಐಕ್ಯತೆಯಿಂದ ನಾವಿರ್ಬೇಕು. ಯಾಕೆಂದ್ರೆ ಶತ್ರುವಾದನು ಕಾಯ್ತಾ ಇದ್ದಾನೆ, ಕುಟುಂಬನ ಒಳಿಬೇಕು ಅಂತ ಕಾಯ್ತಾ ಇದ್ದಾನೆ. ಆದ್ರೆ ನಾವು ಬಿಟ್ಟುಕೊಡ್ಬಾರ್ದು. ದೇವ್ರ ವಾಕ್ಯ ಅಂತ ನಾನು ನಾನು ತೆರೆದಲ್ಲಿ ಯಾರು ಮುಚ್ಚಲಾರರು ಅಂತ. ದೇವರಾತ್ಮ ಶಕ್ತಿ ನಿನ್ನ ಜೀವನದಲ್ಲಿ ಇರುವಾಗ ನಿನ್ನ ಕುಟುಂಬಕ್ಕೆ ಒಡೆಯ ಶತ್ರು ಪ್ಲಾನ್ ಮಾಡ್ಬೋದು. ಆದ್ರೆ ದೇವರಾತ್ಮ ಪ್ರಸನ್ನ ನಿನ್ನ ಕುಟುಂಬದಿರುವಾಗ ಆ ಶತ್ರುಗೆ ಭಯ, ಆ ಶತ್ರು ನಡಗಬೇಕೀಗಿರ. ನಾವು ಸಭೆಗೆ ಬಂದು ಹೋಗುವಾಗ ಏನೋ ತಾನೋ ಅಂತ ಬಂದು ಹೋಗೋದಿಲ್ಲ. ಬಂದಿರುವಾಗ ಯಾವ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ. ಆದ್ರೆ ನೀನು ಒಂದೊಂದು ಪರಿಸ್ಥಿತಿನ ತಿಳಿದಿರುವ ದೇವರು ನಮ್ಮ ಮಧ್ಯೆ ಇದ್ದಾನೆ. ಅಲ್ಲಲ್ಯಾ, ನಾವು ಯಾವ ಚಿಂತೆಯಲ್ಲಿ ಬಂದಿದ್ದೇವೆ, ಯಾವ ಗೋಳಾಟದಲ್ಲಿ ಬಂದಿದ್ದೇವೆ, ಯಾವ ವೇದನೆಯಲ್ಲಿ ಬಂದಿದ್ದೇವೆ, ಅವೆಲ್ಲವೂ ತಿಳಿದಿರುವ ನಮ್ಮ ಮಧ್ಯೆ ಇದ್ದಾನೆ. ಅಲ್ಲಲ್ಯಾ, ಎಲ್ಲಿ ಇಬ್ಬರು ಮೂರು ಕುಡಿ ಪ್ರಾರ್ಥಿಸ್ತಾರೋ ಅವ್ರ ಮಧ್ಯೆ ನಾನು ಇರ್ತೇನೆ ಅಂತ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಮಧ್ಯದಲ್ಲಿ ಯೇಸು ಇದ್ದಾರೆ. ಅಲ್ಲಲ್ಯಾ, ಅದಕ್ಕಾಗಿ ದೇವರು ಭಯಂಕರವಾದ ಮಾತ್ಕಾರ್ಯ ಮಾಡುವುದು ನಿನ್ನ ಸ್ವಂತ ಜನರು ನೋಡುವಾಗ ನಾನು ಮಾಡ್ತೀನಿ. ಹಾಗೆ ಸಂಭವಿಸಲಿ ಯೇಸುವಿನ ನಾಮದಲ್ಲಿ. ಶತ್ರುವಾದವನು ಪಾರಂಪರಿಕ ಶಕ್ತಿಯಾಗಿ ಹಿಂಬಾಲಿಸಿ ಬರ್ತಾ ಇದ್ದಾನೆ. ಕುಟುಂಬದಲ್ಲಿ ಏಳಿಗೆ ಆಗದಂತೆ, ಕುಟುಂಬದಲ್ಲಿ ಅಭಿವೃದ್ಧಿ ಆಗದಂತೆ ಶತ್ರುವಾದನು ಹಿಡಿದಿಟ್ಟು ಕಾರ್ಯ ಮಾಡುವಾಗ ಇದೇ ದಿನ ಮೊದಲ ಗಂಟು ದೇವರ ಮಹಿಮೆಯ ಪ್ರಸಾದ ನಿನ್ನ ಕುಟುಂಬದಲ್ಲಿ ಕಳಿಸುವಾಗ ಶತ್ರುವಿನ ಎಲ್ಲ ಕೋಟೆ ಕುಂತಲೆಗಳು ಅದು ದೇವರ ಭಯಂಕರವಾದ ಶಕ್ತಿ ನಿನ್ನ ಜೀವನ ಚಲಿಸುವಾಗ ನಿನ್ನ ಸ್ವಂತ ಜನರು ನೋಡುವಾಗ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ವಿಮೋಚನೆ ಕಂಡ 34ನೇ ಹೋಗ್ತಲ್ಲಿ ಮೊದಲನೇ ಪಾಯಿಂಟ್ ಏನು? ನಾನೊಂದು ನಿಬಂಧನೆ ನಿಮಗೆ ಕೊಟ್ಟಿದ್ದೇನೆ. ಎರಡನೇ ಪಾಯಿಂಟ್, ದೇವರ ಮಹತ್ಕಾರ್ಯವಾದ ಶಕ್ತಿ ನಿನ್ನ ಸ್ವಂತ ಜನರು ನೋಡುವಾಗೆ ಮಾಡ್ತಾರೆ. ಮೂರನೇದು, ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕಿರುವುದು ಮತ್ತೊಂದು ಬಾರಿ ಹೇಳ್ತಾ ಇದ್ದಾರೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕಾದದ್ದು ಭಯಂಕರವಾದದ್ದು. ಓ, ಆ ವಾಕ್ಯ ಓದುವಾಗ ಒಂದು ಬಿಡುಗಡೆ, ಈ ವಾಕ್ಯ ಓದುವಾಗ ಕುಟುಂಬದಲ್ಲಿ ಬಿಡುಗಡೆ ಚಲಿಸ್ತಾ ಇದೆ. ನಮ್ಮವರ ಜೀವನದಲ್ಲಿ ಬಿಡುಗಡೆ ಶಕ್ತಿ ವಾಡ್ತಾ ಇದೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ನಾನು ಇವತ್ತು ಅದನ್ನಷ್ಟೇ ಮೇಲೆ ಬನ್ನಿ. ನಿಮ್ಮ ಸುತ್ತಮುತ್ತಲು ಇರುವ ಎಲ್ಲಾ ಜನರು ಯೆಹೋವನು ಮಾಡುವ ಇಲ್ಲಿ ಮೂರನೇ ಪಾಯಿಂಟ್ ಏನು? ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ಜನರು ಹೆಂಗ ಅಭಿವೃದ್ಧಿ ಹೊಂದ್ಕೊಂಡ್ಬಿಟ್ರು ಅವರು. ಅವ್ರು ನೋಡುವಾಗ ಕೆಲವರು ನೋಡ್ತಾರೆ. ಒಟ್ಟಿ ಲೋಕದಲ್ಲಿ ಒಬ್ರು ಬೆಳೀತಾದ್ರೆ ಹೊಟ್ಟೆ ಕಿಚ್ಚು ಜನಗಳು ಸಹಜ. ಒಬ್ರು ಅಭಿವೃದ್ಧಿ ಆಗ್ಬಿಟ್ರೆ ಓ ಈಗ ಚೆನ್ನಾಗಿದ್ದು ಇಷ್ಟು ಬೇಗ ಚೆನ್ನಾಗಾಗ್ಬಿಟ್ರಲ್ಲ, ಹಿಂಗಿದ್ದವ್ರು ಹಂಗಾಗ್ಬಿಟ್ರಲ್ಲ. ಅಲ್ಲಿಯ ಹೊಟ್ಟೆ ಕಿಚ್ಚು ಸುತ್ತಮುತ್ತದವ್ರು ಇದು ಹಂಗನ ಮಾಡಿ ಬಿದ್ದವ್ರ ಸಾಕಪ್ಪ ಅಲ್ಲೂ ಆಹಾ ಹೂವ ಮಾಡ್ಕೊಂಬತ್ರೆ ನಿನ್ನಲ್ಲಿರುವ ಲೋಕದಲ್ಲಿರುವ ದೊಡ್ಡವನು. ಅಲ್ಲಲ್ಲಿಯ ನಿನ್ನನ್ನು ತಾಕುವನು ಯೆಹೋವನ ಕಣ್ಣು ಗುಡ್ಡವನ್ನು ತಾಕುವ ಹಾಗೆ ಈ ವಾಕ್ಯ ಇರುವಾಗ ಅದಕ್ಕಾಗಿ ದೇವರು ಇದ್ರೆ ನಿನ್ನ ಸುತ್ತಮುತ್ತಲು ನೋಡುವ ಹಾಗೆ ದೇವರು ಮಹತ್ಕಾರ್ಯದಲ್ಲಿ ಚಲಿಸ್ತಾ ಇದೆ. ಅಲ್ಲೇಲುಯಾ. ಯಾರು ನಿನ್ನ ಸ್ವಂತ ಜನರ ಮಧ್ಯದಲ್ಲಿ
ಆಮೆನ್. ಈಗ ಸುತ್ತಮುತ್ತ ಜನರ ಮಧ್ಯದಲ್ಲಿ Yes, yes. ದೇವರ ಮಾತುಕತೆ ಚಲಿಸ್ತಾ ಇದೆ. ആമേൻ. ഹല്ലേലൂയ. യേശുവിന്റെ നാമത്തിൽ ನಿನ್ನ ಸುತ್ತಮುತ್ತಲ ಜನರು ನಿನ್ನ ಅನ್ಕೋಬಹುದು ಇವ್ರು ಹೆಂಗನ ಮಾಡಿ ಬಿದ್ದೋದ್ರೆ ಸಾಕು, ಇವ್ರು ಹೆಂಗನ ಮಾಡಿ ನಾಶ ಆದ್ರೆ ಸಾಕು, ಏನ್ ಹಿಂಗಿದ್ದವ್ರು ಹಿಂಗಾಗ್ಬಿಟ್ರು ಅವ್ರಿಗೆ ಗೊತ್ತಿಲ್ಲ. ಈ ಲೋಕನ ಉಂಟು ಮಾಡಿದ ದೇವರಿನ ಸಂಗಡ ಇದ್ದಾನೆ. ಆಮೆನ್. ಈ ಲೋಕನ ಜಯಿಸಿದ ದೇವರಿನ ಸಂಗಡ ಇದ್ದಾನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಲೋಕ ಹಿಂಗೆ ಆಯ್ತು ಹಂಗಾಯ್ತು ಹಿಂಗಾಯ್ತು ಅಂತ ಆ ಯೋಹಾನ ಸುವಾರ್ತೆ 1:3 ವಾಕ್ಯಕ್ಕೆ ಬನ್ನಿ. ആമേൻ. ദൈവത്തിന് സ്തോത്രം. ಯೋಹಾನ ಸುವಾರ್ತೆ 1:3 ವಾಕ್ಯ ಓದಿ. ಆತನ ಮೂಲಕವಾಗಿ ಹ್ಮ್. ಸಮಸ್ತವು ಉಂಟಾಯಿತು. ಹೌದು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆಮೇಲೆ ಎಷ್ಟು ಜನ ನಂಬ್ತೀರಾ? ಆಮೆನ್. ಎಷ್ಟು ಜನ ನಂಬ್ತೀರಾ? ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ನಾನು ಕಳೆದಿಂದ ನೋಡುವಾಗ ಎಲ್ಲೋ ಒಂದು ಅದೊಂದು ಮಾತಾಡ್ತಾರೆ, ಅದು ಹೇಳ್ತಾರೆ ನಾನು ಅಂದು ಕಿತ್ತಾಡ್ತಲ್ಲ ಅದೇಂತಾರೆ ಅದನ್ನ ಒಂದು ಫಂಕ್ಷನ್ ಡಿಬೇಟ್ ನಡೀತಾ ಇತ್ತು. ಇಲ್ಲ ಮನುಷ್ಯ ಮಾಡಿದ್ದು ಹಂಗೆ ಹಿಂಗೆ ಅಂತ ಎಲ್ಲ ಕಿತ್ತಾಡ್ತಾ ಇದ್ದಾರೆ. ನಂಗೆ ನೋಡಿ ಏನಪ್ಪ ಹಿಂಗೆ ಕಚ್ಚಾಡ್ತಾರೆ ಅಂತ ನಂಗೊಂಥರ ಇದಾಯ್ತು. ಆದರೆ ಆತನ ಮೂಲಕ ಸಮಸ್ತ ಉಂಟಾಯಿತು ಅಂತ ಒಬ್ರು, ಇದು ಅವೈಜ್ಞಾನಿಕವಾಗಿ ಉಂಟಾಯಿತು ಅಂತ ಇನ್ನೊಬ್ರು. ಅಲ್ಲಲ್ಯಾ ಎಷ್ಟು ಜನ ನಂಬ್ತಾರೆ ಈ ಭೂಮಿ ಆಕಾಶವನ್ನು ತಂದೆ ದೇವರು ಉಂಟು ಮಾಡಿದ್ರು? ಕೆಲವರು ಅಲ್ಲೊಂದು ಉದಾಹರಣೆ ಕೊಟ್ಟರು. ಒಬ್ರು ಸೇರಿದ್ರು ಉದಾಹರಣೆ ಕೊಟ್ಟರು. ಒಂದು ಹಸಿ ಗಿಡ ಮಧ್ಯದಲ್ಲಿ ಒಂದು ಗಿಡ ಇದೆ. ಒಂದು ಗಿಡ ಮಧ್ಯದಲ್ಲಿ ಒಣಗೋರುವಂಥ ಕಡ್ಡಿಗಳು ತುಂಡ ಕಟ್ ಮಾಡ್ಕೊಂಡು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಗಿಡದ ಕೆಳಗಡೆ ಇಟ್ಟಿದ್ದಾರೆ. ಯಾವ ಗಿಡ? ಅದು ಒಂದು ಸೌದೆ ಕಟ್ ಮಾಡ್ಕೊಂಡು ಇಟ್ಟಿದ್ದಾರೆ. ಆ ಸೌದೆ ಎಂಥದ್ದು? ಒಲೆ ಉರ್ಸೋಕ್ಕೆ ಯೂಸ್ ಆಗುವಂಥದ್ದು. ಹಸೆ ಒಂದು ಗಿಡದ ಕೆಳಗಡೆ ಕಟ್ ಮಾಡಿ ಗುಡ್ಡೆ ಆಗಿ ಆ ಕೆಳಗಡೆ ಇಟ್ಟಿದ್ದಾರೆ. ಆವಾಗ ಆ ವ್ಯಕ್ತಿ ಹತ್ರ ಭಾಷೆ ಪ್ರಶ್ನೆ ಕೇಳಿದ್ರು, ಈ ಒಂದು ಗಿಡ ಹೆಂಗ್ ಬಂತು? ಈ ಒಂದು ಕಟ್ ಮಾಡಿರೋ ಪೀಸ್ ಹೆಂಗ್ ಬಂತು? ವೈಜ್ಞಾನಿಕವಾಗಿ ಈ ಕಡೆ ಪೂರ್ವದಿಂದ ಗಾಳಿ ಬಂದು ಕುತ್ಕೊಂತು ಅಂತ ಹೇಳಕ್ಕಾಗುತ್ತಾ? ಪಶ್ಚಿಮದಿಂದ ಗಾಳಿಯಿಂದ ಹಿಂಗೆ ಹೊಡ್ಕೊಂಬಂದು ಕುತ್ಕೊಂತು ಅಂತ ಹೇಳಕ್ಕಾಗುತ್ತಾ? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕಿಂದ ಗಾಳಿ ಬಂತು, ಒಣಗೋ ಗಿಡಗಳೆಲ್ಲ ಇಲ್ಲಿ ಕೂತಿದೆ ಅಂತ ಹೇಳಕ್ಕಾಗುತ್ತಾ? ಅದು ನೋಡುವಾಗ ಒಬ್ಬ ವ್ಯಕ್ತಿ ಕಟ್ ಮಾಡಿ ಹಾಕಿದ್ದಾನೆ. ಒಬ್ಬ ವ್ಯಕ್ತಿ ಕಟ್ ಮಾಡಿ ಹಾಕಿದ್ದಾನೆ. ಯಾಕಾಗಿ ಅವನಿಗೊಂದು ಕೆಲ್ಸಕ್ಕೆ ಬೇಕು. ಅದೇ ಪ್ರಕಾರ ಈ ಭೂಮಿ ಆಕಾಶನ ಸುಮ್ಮನೆ ಅದಕ್ಕೆ ಬಂದು ಕುತ್ಕೊಳಕ್ಕಾಗುತ್ತಾ? ಉಂಟು ಮಾಡಿದ ಒಬ್ಬನಿದ್ದಾನೆ. ಬೆಳಕಾಗಲೇನಾಗ ಬೆಳಕಾಯ್ತು. ದೇವರ ಮಾತಲ್ಲಿ ಭೂಮಿ ಆಕಾಶ ಎಲ್ಲ ಉಂಟು ಮಾಡಿದ ದೇವರು ಇದ್ದಾನೆ. ಅಲ್ಲೆಲ್ಲಿಯಾ ಹೇಗೆ ಸೌದೆ ತನತಾನೆ ಬರಕ್ಕಾಗಲ್ಲ ಹಾಗೆ ಭೂಮಿನೂ ಬರಕ್ಕಾಗಲ್ಲ. ದೇವರು ಹೇಳಿದ ಮೇಲೆ ಅಲ್ಲಿ ಕಾರ್ಯ ನಡೆಯಿತು. ಅದೇ ಪ್ರಕಾರ ಈ ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ ಅನ್ನುವಾಗ ಅದು ಮಾಡೇ ಮಾಡ್ತಾರೆ. ಶತ್ರುವಾದರು ಸ್ವಂತದವರು ಆ ಸುತ್ತಮುತ್ತಲ ಜನರೇ ನೋಡಿ ಬೆರಗಾಗೋಗಿದ್ದವ್ರು ಮಾಡ್ತಾರೆ. ಅದಕ್ಕಾಗಿ ನಿನ್ನ ಸುತ್ತಮುತ್ತಲಿರುವ ಜನರು ನೋಡುವಾಗೆ ದೇವರು ಭಯಂಕರವಾಗಿ ಮಾತುಕಾರನ ನಡೆಸ್ತೇನೆ. ಅದಕ್ಕಾಗಿ ಒಂದು ಆತನ ಆಜ್ಞೆ ಪ್ರಕಾರ ನಾವು ಜೀವಿಸ್ಬೇಕು. ಅಂಕಲ್ ಹೇಳ್ರು ಅವಾಗಲೇ ಆಜ್ಞೆ ಲೋಕದಲ್ಲಿರುವಂತಹ ದುರಾಚಾರಿಗಳ ಪ್ರಕಾರ ನಾವು ನಡೆಯೋದಿಲ್ಲ. ಆತನ ನಡೆದ್ರೆ ದೇವ್ರು ನಮ್ಮ ಜೀವನ ಕಾರ್ಯ ನಡೆಯೋದಿಲ್ಲ. ನಾವು ಪ್ರಾರ್ಥನೆ ಬರ್ಬೋದು, ಉಪವಾಸ ಮಾಡ್ಬೋದು, ಏನೇ ಮಾಡ್ಬೋದು. ದೇವ್ರಿಗೆ ಇಷ್ಟ ಇಲ್ಲದ ಕಾರ್ಯ ನಾವು ಕೈ ಹಾಕಿ ಇಲ್ಲಿ ಬಂದ್ರದು ವ್ಯರ್ಥ. ದೇವ್ರು ಇಷ್ಟ ಆದಂತ ಕಾರ್ಯವನ್ನು ನಾವು ಮಾಡಿ ಇಲ್ಲಿ ಎಷ್ಟೇ ಉಪವಾಸ ಮಾಡಿ ಕಣ್ಣೀರು ಹಾಕಿ ಗೋಳಾಡೋದು ವ್ಯರ್ಥ. ಹೃದಯ ಕುಗ್ಗಿದ ಮನಸ್ಸು ದೇವ್ರಿಗೆ ಇಷ್ಟ. ಅಲ್ಲಲ್ಯಾ ಮನುಷ್ಯರು ಮುಖ ನೋಡ್ಬೋದು, ಎಷ್ಟು ಮೇಕಪ್ ಹಾಕೊಂಡ್ ಬಂದಿದೆ, ಎಷ್ಟು ಮೇಕಪ್ ಬ್ಯೂಟಿಫುಲ್ ಹೋಗಿ ಐಬ್ರೋ ಮಾಡ್ಸ್ಕೊಂಡ್ ಬಂದಿದೆ, ಯಾವ ತರ ಡ್ರೆಸ್ ಹಾಕಂದ್ರೆ ಮನುಷ್ಯರು ಮೇಲೆ ನೋಡ್ತಾರೆ. ಆದ್ರೆ ನನ್ನ ತಂದೆಯ ದೇವರು ನಿನ್ನ ಅಂತರಾಳದ ಹೃದಯ ನೋಡುವ ಆತನಾಗಿದ್ದಾನೆ. ನಿನ್ನ ಹೃದಯದಲ್ಲಿ ಎಷ್ಟು ವೇದನೆ ಇದೆ, ನಿನ್ನ ಹೃದಯದಲ್ಲಿ ಎಷ್ಟು ಕಣ್ಣೀರಿದೆ, ನಿನ್ನ ಹೃದಯದಲ್ಲಿ ಎಷ್ಟು ಸಮಾಧಾನ ಕೆಟ್ಟೋಗಿದೆ. ಈ ದಿನ ಅವೆಲ್ಲವೂ ದೇವರು ಸರಿ ಮಾಡುವತನಾಗಿದ್ದಾನೆ. ಅದಕ್ಕಾಗಿ ನಿನ್ನ ಸ್ವಂತ ಜನರ ಮಧ್ಯೆ ದೇವ್ರು ಮಾತುಕಾರ ಮಾಡ್ತೀನಿ ಅಂತ ಹೇಳಿರೋದು. 3ನೇ ಪಾಯಿಂಟ್, ಸುತ್ತಮುತ್ತ ಜನರ ಮಾಧ್ಯಮದಲ್ಲಿ ನನ್ನ ದೇವ್ರ ಮಾತುಕಾರ ನಡೆಸ್ತೀನಿ ಅಂತ ಹೇಳಿರೋದು. ಶತ್ರುವನ್ನು ಕಾಯ್ತಿರ್ಬೋದು, ಕುಟುಂಬನ ಹೊಡಿಬೇಕು ಅಂತ. ಈ ದಿನ ದೇವರ ಪ್ರಸಾದ ನಿನ್ನ ಜೀವಿತದಲ್ಲಿ ಬಂದಿದೆ. ದೇವರ ಪ್ರಸಾದ ನಿನ್ನ ಜೀವಿತದಲ್ಲಿ ಬಂದಿರುವಾಗ ಶತ್ರುವಿಗೆ ಜಾಗವಿಲ್ಲ, ಹೋರಾಟಕ್ಕೆ ಜಾಗವಿಲ್ಲ, ಆರೋಗ್ಯಕ್ಕೆ ಜಾಗವಿಲ್ಲ, ಜಾಗವಿಲ್ಲ, ಪಾರಂಪರ್ಯ ಶಕ್ತಿಗೆ ಜಾಗವಿಲ್ಲ. ಹೇಳ್ರಿ, ಯಾವ ಅನಾರೋಗ್ಯಕ್ಕೆ ಜಾಗವಿಲ್ಲ, ಪಾರಂಪರ್ಯ ಶಕ್ತಿಗಳಿಗೆ ಜಾಗವಿಲ್ಲ. ಯಾಕಂದ್ರೆ ಈ ಲೋಕ ಉಂಟು ಮಾಡೋದು ನನ್ನ ಸಂಗಡ ಇದ್ದಾನೆ. ನನ್ನ ಸಂಗಡ ಇದ್ದಾನೆ. ಬಂಧನಗಳ ಮುರಿಯುವಾತ ನನ್ನ ಸಂಗಡ ಇದ್ದಾನೆ. ಕಟ್ಟುಗಳಿಂದ ಬಿಡಿಸುವಾತ ನನ್ನ ಸಂಗಡ ಇದ್ದಾನೆ.
ಆಮೆನ್. ಆಶೀರ್ವಾದಕ್ಕೆ ತಡೆ ಇರುವುದೆಲ್ಲ ತಡೆಗಳು ಒಡೆಯುವತನು Yes. ಸಂಗಡ ಇದ್ದಾನೆ. Hallelujah. ನಿನ್ನ ಸುತ್ತಮುತ್ತಲ ಜನರು ನೋಡುವ ಹಾಗೆ ಯೆಹೋವನು ಮಹತ್ಕಾರ್ಯ ನಿನ್ನ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. ಆಮೆನ್. ಓ ರಾಬಾಶಲ ಕಂದರಿಲಬಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದನ್ನ ದೇವರ ಮಹತ್ಕಾರ್ಯ ನಂಬುವರ ಜೀವಿತದಲ್ಲಿ ನಡೆಯುತ್ತೆ. ಆಮೆನ್. ಯಾರು ನಂಬ್ತಿರೋ ಅವ್ರ ಜೊತೆ ದೇವ್ರ ಮಹತ್ಕಾರ ಮಾಡೋತಾರೆ. Yes, hallelujah. ಭಯ ಪಟ್ಕೊಂಡ್ ಮುಂತಿರ್ಬೋದು. ಶಿಷ್ಯರು ಭಯದಿಂದ ನಿಂತಿದ್ದಾರೆ, ಪಿಲಾತನ ಇಲ್ಲಿ ಬಂದು ನನ್ನ ಸಾಯಿಸ್ಬಿಡ್ತಾರ ಅಂತ. ಅಲ್ಲಲ್ಲಿಯ ಅದೊಂದು ವಾಕ್ಯ ನೋಡೋಣ, ಮಾರ್ಕನ ಸುವಾರ್ತೆ 20:19. ಸಾರಿ, ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಾಕ್ಯ. ಅದೇ ದಿವಸದ ಆ? ಅಂದರೆ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಿ. ಏನಾಗಿತ್ತು? ಆಮೆನ್. ಅದೇ ದಿನ ಮೊದಲು ಯಹೂದ್ಯರ ಭಯದಿಂದ. Yes. ಈ ದಿನ ನಾವು ಭಯದಿಂದ ಜೀವಿಸಕ್ಕಾಗಿ ದೇವ್ರು ನಮ್ಮನ್ನ ಕರೆದಿಲ್ಲ, ಭಯದಿಂದ ಇರುವುದಕ್ಕಾಗಿ ನಮ್ಮನ್ನ ಕರೆದಿಲ್ಲ. ಆಮೆನ್. ಶತ್ರು ತಂದಾಗ್ತಾನೆ ನಿನ್ನ ಜೀವಿತದಲ್ಲಿ ಭಯ ಬರೋದಕ್ಕಾಗಿ. ಶತ್ರು ನಿನ್ನ ಜೀವಿತದಲ್ಲಿ ಭಯ ಬರುವಾಗ ಆಟೋಮೆಟಿಕ್ ಪ್ರಾರ್ಥನೆ ನಿಂತಾಗುತ್ತೆ. ಭಯ ಬಂದಾಗ ದೇವರ ದಾಹ ಕಮ್ಮಿ ಆಗುತ್ತೆ. ಅಲ್ಲಲ್ಲಿಯ ಆಮೆನ್. ಯಾವಾಗ ನಮ್ಮ ಜೀವಿತದಲ್ಲಿ ಲೋಕದಲ್ಲಿ ಇರ್ಬೋದು, ಅನಾರೋಗ್ಯದಲ್ಲಿ ಯಾವುದೇ ಒಂದು ಶತ್ರುವನ್ನು ಬರುವಂತ ಹೋರಾಟದಲ್ಲಿ ಅದ್ರನ್ನ ಒಂದು ಭಯ ಪಟ್ಕೊಂಡು ನಿಂತ್ಬಿಟ್ರೆ ನಮ್ಮ ಜೀವಿತದಲ್ಲಿ ಆತ್ಮಿಕ ಬಿದ್ದೋಗುತ್ತೆ. Amen. Yes. ಯಾವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಒಂದು ಉದಾಹರಣೆಗೆ ಏನೋ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಬೇರೆ ಕುಟುಂಬದಲ್ಲಿ ಹಂಗಾಗ್ಲಿ ಹಿಂಗಾಗ್ಲಿ ಮೊರೆ ಇಟ್ಟು ದೇವ್ರ ಕಣ್ಣೀರಿಂದ ದಾಹದಿಂದ ಕೇಳ್ತಾ ಇರ್ತೀವಿ. ಯಾವಾಗ ಒಂದು ಗಲಿಬಿಲಿ ಅಥವಾ ಒಂದು ಭಯ ನಿಮ್ಮಲ್ಲಿ ಬರುತ್ತೋ ಅವೆಲ್ಲ Amen. ಸ್ಟಾಪ್ ಆಗುತ್ತೆ. ಸ್ತೋತ್ರ ಶತ್ರು ಗೊತ್ತು ಎಲ್ಲಿ ಹಿಡಿದ್ರೆ ಅಲ್ಲಿ ಲಾಕ್ ಆಗುತ್ತಾರೆ ಅಂತ. ನಿನ್ನ ಭಯ ನಿನ್ನ ಜೀವಿತದಲ್ಲಿ ಬರುವಾಗ ನಿನ್ನ ಜೀವಿತ ಪ್ರಾರ್ಥನೆ ಬಿದ್ದಾಗುತ್ತೆ. ಭಯ ನಿನ್ನ ಜೀವಿತದಲ್ಲಿ ಬರುವಾಗ ನಿನ್ನ ಜೀವಿತ ಸಮಾಧಾನ ಇರಲ್ಲ. ಸಮಾಧಾನ ಇಲ್ಲ ಅಂದ್ರೆ ದೇವ್ರ ಹತ್ರ ಹೋಗಕ್ಕಾಗಲ್ಲ. Amen. ಸಮಾಧಾನ ಇಲ್ಲ ಅಂದ್ರೆ ಗಂಡ ಹೆಂಡತಿ ಐಕ್ಯತೆಯಲ್ಲಿ ಇರೋಕ್ಕಾಗಲ್ಲ. Yes. ಸಮಾಧಾನ ಇಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗಿ ನೆಮ್ಮದಿ ಕೆಲಸ ಮಾಡಕ್ ಆಗೋದಿಲ್ಲ. ಅದಕ್ಕಾಗಿ ಯೇಸು ಬಂದ ತಕ್ಷಣ ಮೊದಲು ಒಂದೇ ಮಾತು, ನಿಮಗೆ ಸಮಾಧಾನವಾಗಲಿ, ನಿಮಗೆ ಸಮಾಧಾನವಾಗಲಿ. ಪ್ರಿಯ ದೇವರ ಮಕ್ಕಳೇ, ಕುಟುಂಬದಲ್ಲಿ ಇದನ್ನ ಸಮಾಧಾನ ಇಲ್ವಾ? ದೇವ್ರು ಹೇಳ್ತಾ ಇದ್ದಾರೆ, ಕುಟುಂಬದಲ್ಲಿ ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಇದನ್ನ ಸಮಾಧಾನವಾಗಲಿ. Amen. ಅಲ್ಲೆಲ್ಲೂಯಾ. Amen. ಸಮಾಧಾನ ಕೆಡಿಸುವಾತ ಏನೇ ಪ್ಲಾನ್ ಮಾಡ್ಬೋದು, ಸಮಾಧಾನ ಮಾಡುವಾತ ನಮ್ಮ ಸಂಗಡ ಇದ್ದಾನೆ. Yes. ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. Amen. ಅದಕ್ಕಾಗಿ ಯೋಹಾನ ಸುವಾರ್ತೆ 15:4-5 ವಾಕ್ಯ ಬನ್ನಿ. ನೀವು ಹಾ? ನನ್ನಲ್ಲಿ ನೆಲೆಗೊಂಡಿರಿ, ಇಲ್ಲಿದೆ, ನೀವು ನನ್ನಲ್ಲಿ ನೆಲೆಗೊಳ್ಳಿರ್ರಿ, ನಾನು ನಿಮ್ಮಲ್ಲಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು. ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿದ್ದೀರಿ. ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. Amen. ಒಂದು ಕೊಂಬೆಲಿ ಬಳ್ಳಿ ಇಲ್ಲ ಅದು ಫಲ ಕೊಡಕ್ ಆಗೋದಿಲ್ಲ. Yes. ಆ ಬಳ್ಳಿ ಕೊಂಬಲಿದ್ರೆ ಮಾತ್ರ ಅದಕ್ಕೊಂದು ಫಲ. ಇದನ್ನ ನಾವು ದೇವರ ಸನ್ನಿಧಿದ್ರೆ ಮಾತ್ರ ನಮಗೊಂದು ಫಲ. Amen. ದೇವರ ಸನ್ನಿಧಿಯಲ್ಲಿ ಇರುವಾಗ ಮಾತ್ರ ಅಲ್ಲಿ ದೇವರು ಕಾರ್ಯ ಮಾಡುವತನಾಗಿದ್ದಾನೆ. ನಾವು ಇಲ್ಲೂ ಬಂದು ಆ ಕಡೆ ಬಂದು ಎಲ್ದೋಲಿ ಕಾಲಿಟ್ರೆ ದೇವ್ರು ಕಾರ್ಯ ಮಾಡೋದಿಲ್ಲ. Amen. ಅಲ್ಲೆಲ್ಲೂಯಾ. ನಾವು ದೇವ್ರ ಕಷ್ಟ ಒಪ್ಸಿದ ಮೇಲೆ ದೇವ್ರು ಮಾಡೇ ಮಾಡ್ತಾರೆ. Amen. ಸ್ತೋತ್ರಂ ಲೇಟ್ ಸ್ತೋತ್ರ ಮಾಡ್ತಾರೆ. ಸ್ತೋತ್ರಂ. ಅಲ್ಲೆಲ್ಲೂಯಾ. ಅದಕ್ಕಾಗಿ ಒಂದು ಅಂತ ಒಂದು ನಂಬಿಕೆ. 5ನೇ ವಾಕ್ಯ ಓದಿಷ್ಟು ಮುಂದಕ್ಕೆ ನೀವು ಓದ್ಬೇಕ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಆಮೆನ್. ಈ ದಿನ ನಿನ್ನ ಜೀವದ ದೇವರು ನೆಲೆಗೊಂಡಿರುವುದೇ ಆದರೆ ಬಹಳ ಫಲ ಕೊಡೋದಕ್ಕೆ ಸಿದ್ಧವಾಗು. Amen. ಅಲ್ಲೆಲ್ಲೂಯಾ. ನಾವು ಒಪ್ಕೊಂಡು ದೇವರೇ ಪ್ರಯೋಜನ ಆಗ್ತಿಲ್ಲ. Yes. ನಾವು ಒಂದು Hallelujah. ಪ್ರತಿಫಲ ಸಿಗ್ತಾ ಇಲ್ಲ. ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ, ಏನು ಸಿಕ್ಕಿಲ್ಲ. ದೇವರೇ ನಿನ್ನ ಮಾತಿನ ಮೇಲೆಗೆ ನಾನು ಹಾಕ್ತೀನಿ ಬಲೆ. Amen. ಸ್ತೋತ್ರಂ. ತುಂಬೋಗ್ತಾ ಇತ್ತು. ಅವ್ರು ಇನ್ನೊಬ್ರು ಕೇಳ್ತಾನೆ, ಈ ಕಡೆ ಬಂದ್ರಪ್ಪ ಬೇಗ, ಬೋಟ್ ತುಂಬೋದೈತೆ. ನೋ, ಹೋಗಲ್ಲ, ಇಲ್ಲೂ ತುಂಬೋಯ್ತು. ಅಲ್ಲಿ ಜನಗಳು ಹೇಳ್ತಾ ಇರೋದು. ಅಲ್ಲೆಲ್ಲೂಯಾ. ಈ ದಿನ ದೇವರು ನಿಮ್ಮ ಸಂಗಡ ಇರುವಾಗ ನೀವು ಇಷ್ಟು ದಿನ ನೀನು ಫಲ ಕೊಡಕ್ ಆಗ್ತಾ ಇರ್ಬೋದು. ಈಗ ನೀನು ಫಲ ಕೊಡಲು ಸಿದ್ಧವಾಗು. Amen. ಅದಕ್ಕಾಗಿ ನಾವು ನಿನ್ನ ಮಧ್ಯದಲ್ಲಿ ಮಾಡುವಂತದ್ದು ಭಯಂಕರವಾದದ್ದು. ನಿನ್ನ ಸ್ವಂತ ಜನರು ನೋಡುವಾಗ ನಾನು ಮಾಡ್ತೇನೆ, ಸುತ್ತಮುತ್ತಲ ಜನರು ನೋಡುವಾಗ ನಾನು ನಿನ್ನ ಸಂಗಡ ಮಾಡ್ತೇನೆ. Hallelujah. ಅಲ್ಲೆಲ್ಲೂಯಾ. ದೇವರ ಮಾತ್ಕಾರಿ ಆಗಿ ನಡೆಸ್ತಾರೆ.
ಅದೇ ಲಾಸ್ಟ್ ವಾಕ್ಯ. ನಾನು ನಿಮ್ಮ ಆ, ವಿಷಯದಲ್ಲಿ 4ನೇ ಪಾಯಿಂಟ್, ನಾವು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ಆಮೆನ್. ಅಲ್ಲೆಲ್ಲಾ ನೀವು ಒಪ್ಪಿಸಿಕೊಡುವ ದೇವರು ಭಯಂಕರವಾದ ಕಾರ್ಯ ನಿಮ್ಮ ಜೀವನದಲ್ಲಿ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಶತ್ರುವಾದವನು ಏನೇ ಕುತಂತ್ರ ಮಾಡ್ಬೋದು. ಶತ್ರು ನಿಮ್ಮನ್ನ ನೋಡಿ ಬಾಯಿ ಬೀಳಕ್ಕೆ ಕೊಡ್ತಾನೆ, ನೀವು ಶತ್ರು ನೋಡಿ ಬಾಯಿ ಬೀಳಬಾರ್ದು. ಅಲ್ಲೆಲ್ಲಾ ನಿಮ್ಗೆ ಬರೋದ ಕಷ್ಟ ನೋಡಿ ನಾವು ಆ ಕಷ್ಟ ಮೇಲೆ ಡಿಕ್ಲೇರ್ ಮಾಡಬೇಕು. ನಾವು ಒಳ್ಳೆ ರೀತಿಯಲ್ಲಿ ಇರಬೇಕು. ಇವತ್ತು ಕಷ್ಟ ಇರೋದು ನಾಳೆ ದೇವರು ಅಭಿವೃದ್ಧಿ ಪಡಿಸ್ತಾರೆ. ಆಮೆನ್. ಸ್ತೋತ್ರಂ. ಇವತ್ತು ನಮ್ಮಲ್ಲಿ ಆಹಾರ ಇರೋದು ನಾಳೆ ಬಿರಿಯಾನಿ ತಿನ್ನೋದು ದೇವ್ರು ಮಾರ್ಪಡಿಸ್ತಾರೆ. ಅಲ್ಲೆಲ್ಲಾ ಇವತ್ತು ನಮ್ಮನೆ ಸಮಾಧಾನ ಇಲ್ಲದೆ ಇರೋದು ಬೆಳಿಗ್ಗೆ ಸಮಾಧಾನ ಕೊಡುವಂತ ನಮ್ಮ ಸಂಘ ಇದ್ದಾನೆ. ಆಮೆನ್. ಸ್ತೋತ್ರ. ಇವತ್ತು ಒಂದು ಕೆಲಸ ನಮ್ಮ ಹತ್ರ ಏನು ಇಲ್ದೇ ಇರ್ಬೋದು, ನಾಳೆ ದೇವ್ರು ಕೊಡ್ತಾರೆ. ಅಲ್ಲೆಲ್ಲಾ ನಂಬಿಕೆಯಲ್ಲಿ ಡಿಕ್ಲೇರ್ ಮಾಡಬೇಕು. ಆಮೆನ್. ಅದಕ್ಕಾಗಿ ನಾನು ನಿಮ್ಮ ಮಧ್ಯದಲ್ಲಿ ಮಹತ್ಕಾರ್ಯ ಮಾಡಲು ಶಕ್ತನಾಗಿದ್ದೇನೆ. ಎಸ್. ಅಲ್ಲೆಲ್ಲಾ ಯಾರು ನಿನ್ನ ಮನೆಯವರೆಲ್ಲ ನೋಡುವಾಗ ನಾನು ಮಾಡ್ತೇನೆ. ನಿನ್ನ ಬಂಧು ಮಿತ್ರರು ಸಹೋದರ ಸಹೋದರಿ ಎಲ್ಲರೂ ಕೈ ಬಿಟ್ಟಿರಬಹುದು, ಅವರೆಲ್ಲರೂ ನೋಡುವಾಗ ನಾನು ನಿನ್ನ ಮಧ್ಯದಲ್ಲಿ ಸ್ತೋತ್ರ 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 ಸ್ತೋತ್ರ. ಸುತ್ತಮುತ್ತಲ ಜನರು ನಿನ್ನ ಬೀಳಿಸ್ಬೇಕು ಅಂತ ಪ್ಲಾನ್ ಮಾಡಿರ್ಬೋದು, ಅವರ ಮಧ್ಯದಲ್ಲಿ ನಾನು ಮಹತ್ಕಾರ್ಯ ನಿನ್ನ ಜೀವನದಲ್ಲಿ ಮಾಡ್ತೇನೆ. ಆಮೆನ್. ಅಲ್ಲೆಲ್ಲಾ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲಾ ಅಲ್ಲೆಲ್ಲಾ ನಾನು ನಿನ್ನ ವಿಷಯದಲ್ಲಿ, ಒಬ್ಬೊಬ್ಬರ ವಿಷಯದಲ್ಲಿ ದೇವರು ಹೇಳ್ತಾರೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ಆಮೆನ್. ಆಮೆನ್. ನಮ್ಮವರ ಜೀವಿತ ದೇವರು ಕಾರ್ಯ ಮಾಡಲಿ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರಿಗೆ ದೇವಸ್ಥಕ್ಕೆ ವಂದನೆ ಸಲ್ಲಿಸ್ತೀನಿ. ಆಮೆನ್.